ಫೆಬ್ರವರಿ 1ನೇ ತಾರೀಕು ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು. ಚಿಮೂಲ್ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರೇ ಗೆಲ್ಲಬೇಕು ಅಂತ ಅಲ್ಲಿನ ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೋಟಿ ಖರ್ಚು ಮಾಡಿ ಜಿದ್ದಿಗೆ ಬಿದ್ದಿದ್ರು. ಅಂತಿಮವಾಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಮಂದಿ ಗೆದ್ದು ಬೀಗಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಂದರೆ ಎನ್ಡಿಎ ಒಕ್ಕೂಟದಿಂದ 5 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಬಟ್ ಈಗ ಇದೇ ಚಿಮೂಲ್ಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸರದಿ ಇದೆ. ಫೆಬ್ರವರಿ 16ನೇ ತಾರೀಕು ಚಿಮೂಲ್ ಅಧ್ಯಕ್ಷರ ಆಯ್ಕೆಯ ಚುನಾವಣೆಗಾಗಿ ದಿನಾಂಕ ನಿಗದಿಯಾಗಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಶ್ವಥ್ ನಾರಾಯಣ್ ಬಾಬು ಸೇರಿದಂತೆ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗ ಮಂಜುನಾಥ್ ರೆಡ್ಡಿ ನಡುವೆ ಅಧ್ಯಕ್ಷ ಪಟ್ಟಕ್ಕಾಗಿ ಪೈಪೋಟಿ ಕಾವೇರಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವರು, ಶಾಸಕರ ನಡುವೆ ಅಧ್ಯಕ್ಷ ಗಾದಿ ತಮ್ಮ ಬೆಂಬಲಿಗರಿಗೆ ಕೊಡಿಸಬೇಕು ಅನ್ನೋ ಕಸರತ್ತು ನಡೀತಾ ಇದೆ. ಹೊರಗೆ ಮಾತ್ರ ಅಲ್ಲ, ಎಲ್ಲರೂ ಕೂತು ನಿರ್ಧಾರವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಈಗ ನೋಡಿ, ಈಗ ಫಲಿತಾಂಶ ನಿರೀಕ್ಷೆ ಅನ್ನೋದಕ್ಕಿಂತ ಈಗ ನನ್ನ ಕ್ಷೇತ್ರದಲ್ಲೇ ನಾನು 2 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇತ್ತು. ನಮ್ಮ ಜೊತೆಯಲ್ಲೇ ಇದ್ದರು. ಆದರೆ